ಎಲ್ಲರಿಗೂ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಮ್ಯಾರಿಡ್ ವುಮನ್ ಕೇಸ್ ಬಗ್ಗೆ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನ ನಿಮ್ಮ ಮುಂದೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಮ್ಯಾರಿಡ್ ವುಮನ್ ಕೇಸು 2022ರಲ್ಲಿ ಜಿಪಿಎಸ್ಟಿಆರ್ ಕರ್ನಾಟಕ ಸರ್ಕಾರ 15,000 ಶಿಕ್ಷಕರ ನೇಮಕಾತಿಗೆ ಒಂದು ಆದೇಶವನ್ನ ಮಾಡಿತ್ತು. ಪ್ರಕ್ರಿಯೆನೇ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಮುಗಿಸಿತ್ತು. ಅಲ್ಲಿ ಒಂದು ಏನಪ್ಪಾ ಅಂದ್ರೆ ಸಮಸ್ಯೆ ಉಂಟಾಯ್ತು. ಅದು ಸಮಸ್ಯೆ ಯಾವುದು ಅಂತಂದ್ರೆ 481 ಮಹಿಳೆಯರು 481 ಮಹಿಳೆಯರು ಅವರ ತಂದೆಯ ಆದಾಯ ಪ್ರಮಾಣ ಪತ್ರವನ್ನ ಕೊಟ್ಟಿದ್ರು, ಅಪ್ಲೈ ಮಾಡಿದ್ರು. ಸೊ ಅಲ್ಲಿ ಈ ಸಮಸ್ಯೆ ಉಂಟಾಗಿದ್ದು, ಇದಕ್ಕೆ ಅಪೋಸ್ ಆಗಿ 451 ಕ್ಯಾಂಡಿಡೇಟ್ಸ್ಗಳು ಸೊ ಕರ್ನಾಟಕ ಹೈಕೋರ್ಟ್ಗೆ ಏನಪ್ಪಾ ಅಂದ್ರೆ ಅಪೀಲ್ ಹೋಗಿದ್ರು. ಸ್ನೇಹಿತರೆ, ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ವಲ್ಪ ಇತಿಹಾಸ ಹೇಳ್ಬಿಡ್ತೀನಿ. 2023 ಡಿಸೆಂಬರ್ ತಿಂಗಳಲ್ಲಿ ಕರ್ನಾಟಕ ಹೈಕೋರ್ಟ್ ನ ಕೇಸು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಹೌದಾ? ಸೊ ಇಲ್ಲಿ ಕರ್ನಾಟಕ ಹೈಕೋರ್ಟ್ ಸಿಂಗಲ್ ಬೆಂಚ್ ಏನ್ ಆರ್ಡರ್ ಕೊಡುತ್ತೆ ಅಂತಂದ್ರೆ ಪ್ಯಾರಲಲ್ ಅಲೌಡ್ ಅಂತೇಳಿ ಕೊಡುತ್ತೆ. ಪ್ಯಾರಲಲ್ ಅಲೌಡ್ ಅಂತೇಳಿ ಕೊಟ್ಟಾಗ ಇದನ್ನ ಪ್ರಶ್ನೆ ಮಾಡಿ ಡಿಸೆಂಬರ್ 2023ರಲ್ಲಿ ಸುಪ್ರೀಂ ಕೋರ್ಟ್ಗೆ ಏನಪ್ಪಾ ಅಂದ್ರೆ ಅಭ್ಯರ್ಥಿಗಳು ಮೊರೆ ಹೋಗಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಅಲ್ಲಿ ಸಾಕಷ್ಟು ವಾದ ವಿವಾದಗಳಾದ ನಂತರ ಅದೇನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತೆ ಕೆಇಟಿಗೆ ಈ ಕೇಸನ್ನ ವರ್ಗಾವಣೆ ಮಾಡಿದೆ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತೇಳಿ ಬರುತ್ತೆ. ಸೊ ಇದಕ್ಕ ವರ್ಗಾವಣೆ ಮಾಡಿ ಈ ಕೆಇಟಿ ಒಳಗ ಸಾಕಷ್ಟು ಅಂದ್ರೆ ಯಾವಾಗ ವರ್ಗಾವಣೆ ಮಾಡಿತು ಅಂತಂದ್ರೆ ಅಕ್ಟೋಬರ್ 2025ರಂದು ಸುಪ್ರೀಂ ಕೋರ್ಟ್ ಕೆಇಟಿಗೆ ಈ ಕೇಸನ್ನ ವರ್ಗಾವಣೆ ಮಾಡುತ್ತೆ. ಕೆಇಟಿಯಲ್ಲಿ ಸರಿಸುಮಾರು ಎರಡು ಏನಪ್ಪಾ ಅಂದ್ರೆ ಕ್ಯಾಂಡಿಡೇಟ್ಗಳು ಅಪೋಸಿಟ್ ಏನಿದಾವಲ್ಲ 451 481 ಇವೆರಡು ಏನಪ್ಪಾ ಅಂದ್ರೆ ವಾದ ವಿವಾದಗಳನ್ನ ಆಲಿಸಿದ ನಂತರ ಏನಪ್ಪಾ ಅಂತಂದ್ರ 1 ತಿಂಗಳ ಅವಧಿ ಒಳಗ ಸೊ ಈ ಕೇಸಿಗೆ ಸಂಬಂಧಪಟ್ಟಂತೆ ವರದಿ ಅಥವಾ ಅಂತಿಮವಾಗಿರ್ತಕ್ಕಂಥ ಆದೇಶವನ್ನ ಬರಿತಾ ಇದೆ. ಹಾಗಾದ್ರೆ ಯಾವಾಗ ಬರ್ಬೋದು ಸರ್? ಯಾರ ಪರ ಆಗ್ಬೋದು, ಯಾರ ಪರ ಆಗತ್ತೆ ಅನ್ನುವಂಥದ್ದು ಇಲ್ಲಿ ಹೇಳಕ್ ಬರಲ್ಲ. ಅದನ್ನ ನಾವು ಏನಪ್ಪಾ ಅಂದ್ರೆ ಬಿಟ್ಕೊಡಕ್ಕೂ ಬರಲ್ಲ, ಯಾರ ಪರ ಆಗತ್ತೆ ಅಂತೇಳಿ. ಇಲ್ಲಿ ಮುಖ್ಯವಾಗಿ ಸೊ ನೇಮಕಾತಿಗೆ ಏನಾದ್ರು ಸಂಬಂಧಪಡ್ತದನ ಅಥವಾ ಈಗ ಯಾವಾಗ ಈ ಆದೇಶ ಅಂತಿಮವಾಗಿ ಹೊರಗೆ ಬೀಳಬಹುದು ಅನ್ನುವಂಥದ್ದು ನಿಮಗೆಲ್ಲ ಏನಪ್ಪಾ ಅಂದ್ರೆ ಕುತೂಹಲ ಇದೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಏನಪ್ಪಾ ಅಂದ್ರೆ ಸ್ವಲ್ಪ ಇತಿಹಾಸವನ್ನ ಇನ್ನೊಂಚೂರು ಇತಿಹಾಸವನ್ನ ಹೇಳ್ಬಿಡ್ತೀನಿ. ಈ ಈ ಕೋರ್ಟ್ಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಜಿಪಿಎಸ್ಟಿ 2022ರ ಕೋರ್ಟ್ಗೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಕಲಬುರಗಿ ಬೆಂಚಲ್ಲಿ ಒಂದು ಧಾರವಾಡ ಬೆಂಚಲ್ಲಿ ಆಮೇಲೆ ಒಂದು ಕರ್ನಾಟಕ ಈ ಕೆಇಟಿ ಒಳಗೆ ಏನಪ್ಪಾ ಅಂದ್ರ ಈ ಕೇಸು ನಡೀತಾ ಇತ್ತು. ಈಗ ರೀಸೆಂಟ್ಲಿ ಏನಪ್ಪಾ ಅಂದ್ರ ಕಲಬುರಗಿ ಬೆಂಚಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಆದೇಶ ಬಂದಿದೆ. ಏನ್ ಬಂದಿದೆ ಅಂತಂದ್ರೆ ಮ್ಯಾರಿಡ್ ವುಮನ್ ಪರವಾಗಿರ್ತಕ್ಕಂಥ ಆದೇಶ ಬಂದಿದೆ. ಅಂದ್ರೆ ಸೊ 481 ಮಹಿಳೆಯರಿದ್ರಲ್ಲ ಸೊ ಅವರು ಕಲಬುರಗಿಯಲ್ಲಿ ಏನಪ್ಪಾ ಅಂದ್ರ ಈ ಒಂದು ಕೇಸನ್ನ ಹಾಕೊಂಡಿದ್ರು. ಸೊ ಅವರ ಪರವಾಗಿ ಏನಪ್ಪಾ ಅಂದ್ರೆ ಈ ಆದೇಶವನ್ನ ಬಂದಿದೆ. ಆದ್ರೆ ಈ ಆದೇಶದ ಪ್ರಕಾರ ಕರ್ನಾಟಕ ಸರ್ಕಾರ ಈ ಶಿಕ್ಷಕರ ಈ ಪಟ್ಟಿಯನ್ನ ಅಥವಾ ಈ ಏನು ಲಿಸ್ಟ್ ಅಲ್ಲಿ ಇದಾರಲ್ಲ ಇವ್ರ ಪಟ್ಟಿಯನ್ನ ಬಿಡ್ಲಿಕ್ಕೆ ಅದು ಒಪ್ತಾ ಇಲ್ಲ. ಸೊ ಅಂತಿಮವಾಗಿ ಕೆಇಟಿ ಮೇಲೆ ಅವರು ಏನಪ್ಪಾ ಅಂದ್ರೆ ಡಿಪೆಂಡ್ ಅಪಾನ್ ಆಗಿದ್ದಾರೆ. ಕೆಇಟಿ ಏನ್ ಆದೇಶ ಕೊಡುತ್ತೆ ಆ ಪ್ರಕಾರವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದಲ್ಲಿ ಅಂದ್ರೆ ಈಗ ನಿನ್ನೆ ದಿನ ನಾವು ಅಧಿಕಾರಿಗಳನ್ನ ಭೇಟಿ ಮಾಡಿ ಸಾಕಷ್ಟು ವಿಚಾರಗಳನ್ನ ಇದ್ರ ಬಗ್ಗೆ ಮಾಡಿದೀವಿ. ಆಮೇಲೆ ವಿಚಾರಣೆ ಮಾಡಿದೀವಿ. ಆಮೇಲೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಏನ್ ಪಾತ್ರ ಆಗ್ತಿದೆ. ಅದು ಕಮಿಷನರ್ ಆಫೀಸು, ಕಾರ್ಯದರ್ಶಿ ಆಫೀಸು, ಎಂಎಸ್ ಬಿಲ್ಡಿಂಗು ಆಮೇಲೆ ಇವನ್ ಸಿಎಸ್ ಸೆಲ್ ಅಲ್ಲೂ ಏನ್ ಪಾತ್ರ ಚರ್ಚೆಗಳು ನಡೀತಾ ಇದೆ. ಏನನ್ನ ನಾವು ಯಾವ ರೀತಿ ಇದನ್ನ ಅನೌನ್ಸ್ಮೆಂಟ್ ಅಂದ್ರೆ ಈಗ ಕೆಇಟಿ ಆರ್ಡರ್ ಕೊಡುತ್ತೆ. ಯಾವ ರೀತಿ ಇದನ್ನ ನಾವು ತೆಗೆದುಕೊಳ್ಬೇಕು, ಹೆಂಗ ಲಿಸ್ಟ್ ಅನ್ನ ವ್ಯಕ್ತಪಡಿಸಬೇಕು ಅಥವಾ ಹೆಂಗ ಲಿಸ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡಬೇಕು ಅನ್ನುವಂಥದ್ದು. ಮ್ಯಾರಿಡ್ ವುಮನ್ ಕೇಸ್ ಪರವಾಗಿ ಕಲಬುರಗಿ ಪೀಠ ಕೊಟ್ಟಿರ್ತಕ್ಕಂಥ ವಿಚಾರ ಸೊ ಕರ್ನಾಟಕ ಸರ್ಕಾರ ಒಪ್ತಾ ಇಲ್ಲ ಅನ್ನುವಂಥದ್ದೊಂದಾಯ್ತು. ಅದಾದ್ಮೇಲೆ ಬೆಳಗಾವಿಯಲ್ಲಿ ಏನ್ ಪಾತ್ರ ಒಂದು ಕೇಸ್ ನಡೀತಾ ಇದೆ. ಸೊ ಬೆಳಗಾವಿ ಇಲ್ಲಿರ್ತಕ್ಕಂಥ ಕೇಸು ಈಗ ವಾದ ವಿವಾದಗಳಾದ ನಂತರ ಅದು ರಿಸರ್ವ್ ಆಗಿದೆ. ಅದು ಕೆಇಟಿ ಮೇಲೆ ಡಿಪೆಂಡ್ ಅಪಾನ್ ಆಗಿದೆ. ಕೆಇಟಿ ಯಾವ ರೀತಿ ಕೊಡುತ್ತಲ್ಲ ಅದ್ರ ಪ್ರಕಾರವಾಗಿ ಅವ್ರು ಏನ್ ಪಾತ್ರ ಕೊಡ್ಲಿಕ್ಕೆ ಅವರು ಸಿದ್ಧತೆಯಲ್ಲಿ ಇದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಕೆಇಟಿ ಈ 1 ತಿಂಗಳ ಅವಧಿ ಒಳಗ ಏನ್ ಗ್ಯಾಪ್ ಇದೆಯಲ್ಲ 1 ತಿಂಗಳ ಅವಧಿ ಒಳಗ ಹಿಂದೆ ಏನ್ ಪಾತ್ರ ಎಲ್ಲ ವಾದ ವಿವಾದಗಳು ಆದ ನಂತರ 1 ತಿಂಗಳ ಅವಧಿಯನ್ನ ಅದು ತೆಗೆದುಕೊಂಡಿದೆ. 1 ತಿಂಗಳ ಅವಧಿ ಒಳಗ ಏನೇನಿದೆ ಇತಿಹಾಸ ಅದನ್ನ ಹೆಂಗ್ ಕೊಡಬೇಕು, ಏನು ಅನೌನ್ಸ್ಮೆಂಟ್ ಮಾಡ್ಬೇಕು ಅನ್ನುವಂಥದ್ದು ವರದಿಯನ್ನ ಬರಿತಾ ಇದೆ. ಹಾಗಾದ್ರೆ ಯಾವಾಗ ಬರ್ಬೋದು ಸರ್ ಅಂತೇಳಿ ನಿಮ್ಗ ಕುತೂಹಲ ಇರ್ಬೋದು. ನಿನ್ನೆ ದಿನ ಮೇಡಮ್ ಅವ್ರನ್ನ ಕೇಳಿದಾಗ ಅವರು ಏನ್ ಪಾತ್ರ ಬಹಳಷ್ಟು ಸಾಕಷ್ಟು ಇದ್ರ ಬಗ್ಗೆ ವಿಚಾರಗಳನ್ನ ಹೇಳಿದ್ರು. ಮತ್ತೆ ಇದಕ್ಕ ಮತ್ತೆ ನೇಮಕಾತಿಗೆ ಸಂಬಂಧ ಇಲ್ಲ. ಸೊ ಇದನ್ನ ಹೊರತುಪಡಿಸಿ ಏನ್ ಪಾತ್ರ ನೇಮಕಾತಿ ಮಾಡಬಹುದು. ಬಟ್ ಇಲ್ಲಿ ಆ ಪ್ರಶ್ನೆ ಬರೋದಿಲ್ಲ. ಯಾಕಂತಂದ್ರೆ
ಇದು ಆಲ್ರೆಡಿ ಏನಪ್ಪಾ ಅಂದ್ರೆ ಆ ಸದ್ಯ ಅನೌನ್ಸ್ಮೆಂಟ್‌ಗೆ ನಿಂತಿದೆ. ಅಂದ್ರೆ ವರದಿ ಬರಿದಾಗಿದೆ. ಸೊ 10 ದಿನದಲ್ಲಿ 10 ದಿನ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. 10 ದಿನ ಅಂದ್ರೆ 11 ದಿನ ಆಗ್ಬೋದು ಅಥವಾ 9 ದಿನ ಆಗ್ಬೋದು, 8 ದಿನ ಆಗ್ಬೋದು, 12 ದಿನ ಆಗ್ಬೋದು. ಬಟ್ ಇಲ್ಲಿ ನಮಗೆ ಅಪ್ರಾಕ್ಸಿಮೇಟ್ಲಿ ನಮಗೆ ಇಲಾಖೆಯಲ್ಲಿ ಬಂದಿರತಕ್ಕಂತ ಮಾಹಿತಿ ಏನು ಅಂತಂದ್ರೆ 10 ದಿನಗಳ ಅವಧಿ ಒಳಗ ಸೊ ಇದು ಮ್ಯಾರಿಡ್ ವುಮನ್ ಕೇಸು ಪ್ರಮುಖವಾಗಿ ಒಂದು ತೀರ್ಪು ಹೊರಗೆ ಬರುತ್ತೆ. ಸೊ ಅಲ್ಲಿ ಇವ್ರ ಪರವಾಗಿ ಬರುತ್ತೋ, ಅವ್ರ ಪರವಾಗಿ ಬರುತ್ತೋ ಅನ್ನುವಂಥದ್ದು ಇಲ್ಲಿ ಅದನ್ನ ಹೇಳಕ್ ಸಾಧ್ಯ ಆಗುವುದಿಲ್ಲ. ಸೊ ಆದ್ರೆ ಈ ಒಂದು ಐತಿಹಾಸಿಕ ಕೇಸು 10 ದಿನದ ಒಳಗಾಗಿ ಮುಗಿಬಹುದು ಅಥವಾ ಹೆಚ್ಚು ಕಡಿಮೆ 10, 12 ದಿವಸದಲ್ಲಿ ಈ ಕೇಸು ಈ ಪ್ರಕಟಣೆಯನ್ನ ನಾವು ನೋಡ್ತೀವಿ. ನಾವು ನೀವೆಲ್ಲ ನೋಡ್ತೀವಿ. ಸೊ ಇಲ್ಲಿ ಈ ಕೇಸ್ ಬಂದ ನಂತರ ಕೆಟಿ ಕೊಟ್ಟಿರ್ತಕ್ಕಂಥ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಏನು ಆದೇಶ ಕೊಡುತ್ತಲ್ಲ, ಏನು ಒಂದು ಐತಿಹಾಸಿಕ ತೀರ್ಪನ್ನ ಕೊಡುತ್ತಲ್ಲ, ಅದನ್ನ ಏನ್ ಪತ್ರ ಸರ್ಕಾರ ಅಪ್ಲೈ ಮಾಡಿಕೊಂಡು ಅದ್ರ ಪ್ರಕಾರವಾಗಿ ಲಿಸ್ಟ್ ಅನ್ನ ಹೊರಗೆ ಬಿಡುತ್ತೆ. ಸೊ ಅದರ್ವೈಸ್ ಯಾವುದೇ ಕಾರಣಕ್ಕೂ ನೀವು ಆತಂಕ ಪಡುವಂತದ್ದಿಲ್ಲ. ಒಂದು ನ್ಯಾಯ ಯಾರ ಪರವಾಗಿರುತ್ತೆ ಅವ್ರಿಗೆ ಏನ್ ಪಾತ್ರ ನ್ಯಾಯ ಸಿಗತ್ತೆ. ಅದನ್ನ ಸದ್ಯದಲ್ಲೇ ನೀವೇನ್ ಪಾತ್ರ ಒಂದು ಸಿಹಿ ಸುದ್ದಿಯನ್ನ ನೋಡ್ತೀರಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಏನಾದ್ರು ಡೌಟ್ಸ್ಗಳಿದ್ರೆ ಸೊ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.